ಎಲ್ಲರ ಗಮನ ಉಸಿರಿನ ಮೇಲೆ ಇರಲಿ. ಮೊದಲಿಗೆ ನಾನು ಒಂದು ಲೈನ್ ಹೇಳ್ತೀನಿ, ನೆಕ್ಸ್ಟ್ ನೀವು ಹೇಳಿ. ಸಂಗಚ್ಛದ್ವಂ ಸಂವವದ್ವಂ ಸಂವೋ ಮಾನಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಸಂಜಾನನಾ ಉಪಾಸತೆ. ಸಂಜಾನನಾ ಉಪಾಸತೆ. ಈಗ ನಿಧಾನವಾಗಿ ಎರಡು ಕೈಗಳನ್ನು ಬಿಸಿ ಆಗುವವರೆಗೂ ಉಜ್ಬೇಕು. A gentle massage on your face. ನಿಧಾನವಾಗಿ ಕಣ್ಣುಗಳನ್ನು ತೆಗಿಬಹುದು. ಯಾವುದೇ ಯೋಗಾಸನ ಪ್ರಾರಂಭಿಸೋಕ್ಕಿಂತ ಮೊದಲು ಲೂಸಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ನಾವು, ಸಡಲೀಕರಣ ಎಕ್ಸರ್ಸೈಸ್ ಮಾಡಬೇಕು. ಇದರಿಂದ ಏನಾಗುತ್ತದೆ ಅಂದ್ರೆ, ಒಂದು ಇಟ್ ಇನ್ಕ್ರೀಸಸ್ ದ ಮೆಟಾಬಾಲಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಮಸಲ್ ಫ್ಲೆಕ್ಸಿಬಿಲಿಟಿನ ಹೆಚ್ಚಿಗೆ ಮಾಡುತ್ತೆ. ಮತ್ತೆ ಆಫ್ಟರ್ 40 years 50 years ಆದ್ಮೇಲೆ ಮಾಡೋರು ಮೊದಲು ಲೂಸಿಂಗ್ ಎಕ್ಸರ್ಸೈಸ್ ಮಾಡಿನೇ ಆಸನ ಮಾಡೋದು ಒಳ್ಳೆಯದು. ಇಲ್ಲದಿದ್ರೆ ಡೈರೆಕ್ಟ್ ಮಸಲ್ ಕ್ರಾಂಪ್ಸ್ ಆಗುವಂತಹ ಸ್ಥಿತಿ ಇರುತ್ತದೆ. ಸೊ ಮೊದಲಿಗೆ ಲೂಸಿಂಗ್ ಎಕ್ಸರ್ಸೈಸ್ ನಲ್ಲಿ ನಮ್ಮ ಕುತ್ತಿಗೆ ಭಾಗವನ್ನ ಸಡಲೀಕರಿಸೋದು. ಈ ಎಕ್ಸರ್ಸೈಸ್ ಅನ್ನ ಸಡಲೀಕರಣ ಅಂತ ಹೇಳ್ತಾರೆ, ಸೂಕ್ಷ್ಮ ವ್ಯಾಯಾಮ ಅಂತಾನೂ ಹೇಳ್ತಾರೆ. ಎಲ್ಲರೂ ನಿಲ್ಬೇಕು, ಸಮಸ್ಥಿತಿ. ಎರಡು ಕಾಲುಗಳ ಮಧ್ಯದಲ್ಲಿ 2 ರಿಂದ 3 ಇಂಚಸ್ ಸ್ಪೇಸ್ ಇರಬೇಕು. ಎರಡು ಕೈಗಳು ಸ್ಟ್ರೇಟ್ ಇರಲಿ. ಇದನ್ನ ಸಮಸ್ಥಿತಿ ಅಂತ ಹೇಳ್ತೀವಿ. ಸ್ಟ್ರೇಟ್ ನಿಲ್ಬೇಕು, ನಮ್ಮ ದೃಷ್ಟಿ ಸ್ಟ್ರೇಟ್ ಇರಬೇಕು, ನೆಕ್ ಸ್ಟ್ರೇಟ್ ಇರಬೇಕು. ಈಗ ನಿಮ್ಮ ಎರಡು ಪಾಮ್ಗಳನ್ನು ಅಥವಾ ಹಸ್ತಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ. ಉಸಿರನ್ನು ತಗೋತಾ ಕುತ್ತಿಗೆ ಭಾಗವನ್ನು ಹಿಂದ್ಗಡೆ ಒಯ್ದು, ಉಸಿರು ಬಿಡ್ತಾ ಮುಂದೆ ಬನ್ರಿ. ಎಷ್ಟು ಸಾಧ್ಯನೋ ಅದನ್ನು ಅಷ್ಟು ನಿಮ್ಮ ಚಿನ್ನ ಎದೆ ಹತ್ತುವರೆಗೂ ಪ್ರಯತ್ನ ಮಾಡಿ. ಮತ್ತೆ ನಿಧಾನವಾಗಿ ಉಸಿರು ತಗೋತಾ ಹಿಂದ್ಗಡೆ ಹೋಗ್ರಿ. ಉಸಿರು ಬಿಡ್ತಾ ಮುಂದ್ಗಡೆ ಬನ್ರಿ. ಮಧ್ಯದಲ್ಲಿ ಶಿರವನ್ನು ನಿಧಾನವಾಗಿ ಸೆಂಟರ್ ನಲ್ಲಿ ಹೋಲ್ಡ್ ಮಾಡ್ರಿ. ಈಗ ರೈಟ್ ಅಂಡ್ ಲೆಫ್ಟ್ ಬೆಂಡಿಂಗ್. ಉಸಿರು ಬಿಡ್ತಾ ತಲೆಯನ್ನು ಬಲಗಡೆ ಒಯ್ಯಿರಿ, ರೈಟ್ ಸೈಡ್. ಉಸಿರು ಬಿಡ್ತಾ ತಲೆಯನ್ನು ಬಲಕ್ಕೆ ಬಗ್ಗಿಸಿ. ಉಸಿರು ತಗೊಳ್ತಾ ಸೆಂಟರ್ಗೆ ಬನ್ರಿ ಮತ್ತು ಉಸಿರು ಬಿಡ್ತಾ ಲೆಫ್ಟ್ ಸೈಡ್ಗೆ ಹೋಗ್ರಿ. ಉಸಿರು ತೆಗೆದುಕೊಳ್ಳುತ್ತಾ ಸೆಂಟರ್ಗೆ ಬನ್ರಿ. ಒನ್ಸ್ ಅಗೇನ್ ರಿಪೀಟ್ ಟು ದ ರೈಟ್. ಉಸಿರು ತಗೋತಾ ರೈಟಿಗೆ ಮತ್ತೆ ಸೆಂಟರ್ಗೆ ಬನ್ರಿ. ಲೆಫ್ಟ್, ಸೆಂಟರ್, ಸಮಸ್ಥಿತಿ, ಸ್ಟ್ರೇಟ್. ಈಗ ಕುತ್ತಿಗೆಯನ್ನು ಸಂಪೂರ್ಣವಾಗಿ ತಿರುಗಿಸುವುದು. ಉಸಿರು ತಗೋತಾ ಲೆಫ್ಟ್ ಸೈಡ್ ಇಂದ ತಿರುಗಿಸ್ತಾ ರೈಟಿಗೆ ಬರಬೇಕು. ಉಸಿರು ತಗೋತಾ ಮ್ಯಾಗ ಹೋಗ್ಬೇಕು, ಉಸಿರು ಬಿಡ್ತಾ ಕೆಳಗಡೆ ಬರಬೇಕು. ಸೆಂಟರ್ ಅಗೇನ್ ಅಪೋಸಿಟ್ ಸೈಡ್. ಉಸಿರು ತಗೊಳ್ತಾ ಲೆಫ್ಟ್ ಸೈಡಿಗೆ ಹೋಗ್ಬೇಕು, ಉಸಿರು ಬಿಡ್ತಾ ರೈಟ್ ಸೈಡಿಗೆ ಬರಬೇಕು.
ನಿಧಾನವಾಗಿ ಮಾಡುವಂತ ಸೂಕ್ಷ್ಮ ವ್ಯಾಯಾಮ ಇದು. ಸಮಸ್ಥಿತಿ. ಎಲ್ಲರೂ ಕೈಗಳನ್ನ ಕೆಳಗಡೆ ಬಿಡಬೇಕು. ಸ್ಟ್ರೈಟ್ ನಿಲ್ರಿ. ಬ್ಯಾಕ್ ಶುಡ್ ಬಿ ಸ್ಟ್ರೈಟ್, ನೆಕ್ ಶುಡ್ ಬಿ ಸ್ಟ್ರೈಟ್. ಎರಡು ಕಾಲುಗಳನ್ನ ಜೋಡಿಸಿ ಈ ಉಸಿರು ತಗೋತಾ ಕೈಗಳನ್ನು ಮೇಲೆ ಒಯ್ಯುವುದು ಶೋಲ್ಡರ್ ರೊಟೇಷನ್ ಅಂತ ಹೇಳ್ತೀವಿ. ಉಸಿರು ತಗೋತಾ ಎರಡು ಕೈಗಳನ್ನ ಮೇಲೆ ತಗೊಂಡು ಹೋಗಿ ಉಸಿರು ಬಿಡಿ. ಉಸಿರು ಬಿಡ್ತಾ ಕೆಳಗಡೆ ಬನ್ರಿ. ಉಸಿರು ತಗೊಳ್ತಾ ಮೇಲ್ಗಡೆ ಹೋಗಿ ಎರಡು ಕೈಗಳನ್ನ. ಉಸಿರು ಬಿಡ್ತಾ ಕೆಳಗಡೆ ಬನ್ರಿ. ಈಗ ಶೋಲ್ಡರ್ ರೊಟೇಷನ್ ನಲ್ಲಿ ಸರ್ಕ್ಯುಲರ್ ಅಂತ ಹೇಳ್ತೀವಿ. ಎರಡು ಕೈಗಳನ್ನ ನಿಮ್ಮ ಹಿಪ್ ಅಥವಾ ಮುಂಗೈಗಳನ್ನ ಮಡ್ಚ್ಕೊಳ್ಳಿ. ಇದನ್ನ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಆ ತರ 3 ಸಲ ರೌಂಡ್ ಹಾಕಿ. 3 ರೌಂಡ್ಸ್ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ನಿಮ್ಮ ಗಮನ ಮಾತ್ರ ಉಸಿರಿನ ಮೇಲೆ ಇರಬೇಕು. Opposite side 3 rounds. ಸಮಸ್ಥಿತಿ. ಈಗ ಟ್ರಂಕ್ ಮೂವ್ಮೆಂಟ್. ಕೈಗಳೆರಡು ಬಿಡಬೇಕು. ಸಮಸ್ಥಿತಿ. ಕಾಲಿನ ಮಧ್ಯದಲ್ಲಿ 2 ಫೀಟ್ ಅಂತರವಿರಲಿ. ಎರಡು ಕಾಲುಗಳ ಮಧ್ಯದಲ್ಲಿ. ಎರಡು ಕೈಗಳನ್ನು ಶೋಲ್ಡರ್ ವರೆಗೆ ಎತ್ಕೊಳ್ಳಿ. ಶೋಲ್ಡರ್ ಲೆವೆಲ್ ವರೆಗೆ ಎತ್ಕೊಳ್ಳಿ. ಉಸಿರು ಬಿಡ್ತಾ ಟರ್ನ್ ಆಗಿ ರೈಟ್ ಸೈಡ್. ಉಸಿರು ತಗೊಳ್ತಾ ಸೆಂಟರ್ಗೆ ಬನ್ರಿ. ಉಸಿರು ಬಿಡ್ತಾ ಲೆಫ್ಟ್ ಸೈಡ್ಗೆ ಟರ್ನ್ ಆಗಿ. ಉಸಿರು ತಗೊಳ್ತಾ ಸೆಂಟರ್ಗೆ ಬನ್ನಿ. ಇನ್ನೊಂದು ರೌಂಡ್. ಉಸಿರು ತಗೊಳ್ತಾ, ಉಸಿರು ಬಿಡ್ತಾ ಲೆಫ್ಟ್ ರೈಟ್. ಉಸಿರು ತಗೊಳ್ಕೋತಾ ಸೆಂಟರ್ಗೆ ಬನ್ನಿ. ಉಸಿರು ತಗೊಳ್ತಾ ಬಿಡ್ತಾ ಲೆಫ್ಟ್. ಉಸಿರು ತೆಗೆದುಕೊಳ್ಳುತ್ತಾ ಸೆಂಟರ್. ಸಮಸ್ಥಿತಿ. ಈಗ ನೆಕ್ಸ್ಟ್ ನೀ ಮೂಮೆಂಟ್ ಅಂತ ಹೇಳ್ತೀವಿ ನಾವು. ನೀ ಮೂಮೆಂಟ್ ನಲ್ಲಿ ಚೇರ್ ಪೋಸ್ ಅಂತಾನು ಹೇಳ್ತೀವಿ. ಇದಕ್ಕೆ ಉಕ್ಕುಟಾಸನ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಸೊ ನೀವು ಎರಡು ಕೈಗಳು ಮತ್ತು ಕಾಲಿನ ಮಧ್ಯದಲ್ಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬೆಂಡ್ ಆಗ್ಬೇಕು. 1 2. ಸಮಸ್ಥಿತಿ. ಎರಡು ಕಾಲುಗಳನ್ನು ಜೋಡಿಸಿ ನಿಧಾನವಾಗಿ ಉಸಿರನ್ನು ತಗೊಳ್ರಿ. ನಿಧಾನವಾಗಿ ಉಸಿರನ್ನು ಬಿಡಿ. ಈಗ ನಾವು ನಿಂತು ಮಾಡುವಂತಹ ಆಸನಗಳನ್ನು ಮಾಡೋಣ. ಮೊದಲಿಗೆ ತಾಡಾಸನ ಅಂತ ಹೇಳ್ತೀವಿ. ಫಸ್ಟ್ ತಾಡಾಸನ ಅಂತಂದ್ರೆ ಇದು ಮೌಂಟೇನ್ ಪೋಸ್ ಅಂತಾನು ಹೇಳ್ತೀವಿ. ಈ ತಾಡಾಸನ ಒಂದು ಶರೀರಕ್ಕೆ ಸ್ಥಿರತ್ವ ಮತ್ತು ಸಮತ್ವ ಅನ್ನೋದನ್ನ ಕೊಡುತ್ತೆ. ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿಯನ್ನ ಸಮತೋಲನ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಆಸನವಾಗಿದೆ. ಎರಡು ಕಾಲಿನ ಮಧ್ಯದಲ್ಲಿ 2 ಇಂಚ್ ಅಂತರವಿರಲಿ. ಉಸಿರು ತಗೊಳ್ತಾ ಎರಡು ಕೈಗಳನ್ನು ಶೋಲ್ಡರ್ ವರೆಗೆ ಎತ್ತಿ. ಎರಡು ಕೈಗಳನ್ನ ಇಂಟರ್ಲಾಕ್ ಮಾಡ್ಕೊಳ್ರಿ. ಫಿಂಗರ್ಸ್ನ ನಿಮ್ಮ ಬೆರಳುಗಳನ್ನ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ತಿರುಗಿಸಿ.
ಈಗ ಉಸಿರನ್ನ ತಗೊಳ್ತಾ ಕೈಗಳನ್ನು ಮೇಲ್ಗಡೆ ಒಯ್ದು ಹೀಗೆ ಪಕ್ಕದಲ್ಲಿರಲಿ. ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ಕಾಲಿನ ಬೆರಳಿನ ಮೇಲೆ ನಿಲ್ಲುವ ಪ್ರಯತ್ನ ಮಾಡಿ. ಯಾರಿಗೆ ಸಾಧ್ಯವಿಲ್ಲ ಅವರು ಕೈಗಳನ್ನು ಮಾತ್ರ ಮಾಡಬಹುದು. ರಿಲೀಸ್. ಸಮಸ್ಥಿತಿ. ನಿಂತು ಮಾಡುವಂತಹ ಆಸನದಲ್ಲಿ ವೃಕ್ಷಾಸನ. ವೃಕ್ಷ ಅಂತಂದ್ರೆ ಮರ ಇದ್ದ ಹಾಗೆ. ಎರಡು ಕಾಲಿನ ಮಧ್ಯದಲ್ಲಿ 2 ಇಂಚ್ ಅಪಾರ್ಟ್ ಜಾಗ ಮಾಡಿ ಸ್ಥಾನ ಮಾಡಿ. ಯಾವ್ದಾದ್ರು ಒಂದು ಪಾಯಿಂಟ್ ಮೇಲೆ ನೀವು ಫೋಕಸ್ ಮಾಡಬಹುದು, ಕೇಂದ್ರೀಕರಿಸಬಹುದು. ಉಸಿರು ಬಿಡ್ತಾ 2 ಕೈಗಳು ಉಸಿರು ಬಿಡ್ತಾ 2 ಕೈಗಳನ್ನು ಮೇಲ್ಗಡೆ ಎತ್ತಿ ಕಾಲನ್ನು ಮಡ್ಚಿ. ನಮಸ್ಕಾರ ಮುದ್ರಾ. ಶ್ರೀರಕ್ಷಿ ಕಡೆ ಮುಂದಿನ ತೆಗಿ. ರಿಲೀಸ್. ರಿಲೀಸ್. ಯಾರಿಗೆ ಸಾಧ್ಯನೇ ಇಲ್ಲ ಅವರು ನಮ್ಮ ಪಕ್ಕದಲ್ಲಿ ಇಟ್ಕೊಂಡು ಮಾಡ್ಬೋದು. ಈ ವೃಕ್ಷಾಸನ ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಮಾಡೋದಕ್ಕೆ ಬಹಳ ಸಹಾಯವಾದಂತ ಆಸನ. ಅಷ್ಟೇ ಅಲ್ಲ, ನಮ್ ಕಾನ್ಸಂಟ್ರೇಷನ್ ಮಾಡೋದಕ್ಕೂ ದಿ ಬೆಸ್ಟ್ ಆಸನ ಅಂತ ಹೇಳ್ತೀವಿ. ಮೊದಲಿನ ಕಾಲದಲ್ಲಿ ಎಲ್ಲಾ ಋಷಿಮುನಿಗಳು ಇದೇ ಸ್ಥಿತಿಯಲ್ಲಿ ನಿಂತು ತಮ್ಮ ತಪಸ್ಸನ್ನು ಮಾಡ್ತಾ ಇದ್ರು. ನೆಕ್ಸ್ಟ್ ಪಾದ ಹಸ್ತಾಸನ, ಸಮಸ್ಥಿತಿ. ಅದ ಅಂದರೆ ಕಾಲುಗಳು, ಹಸ್ತ ಅಂದರೆ ನಮ್ಮ ಪಾಮ ಕೈ ಅಂತ ಹೇಳ್ತೀವಿ, ಅಂಗೈಗಳು. ಕೈಗಳನ್ನು ತೆಗೆದುಕೊಂಡು ಪಾದಗಳಿಗೆ ಹಚ್ಚುವುದೇ ಪಾದ ಹಸ್ತಾಸನ. ಉಸಿರು ತಗೊಳ್ತಾ 2 ಕೈಗಳನ್ನು ಮೇಲ್ಗಡೆ ತಗೊಳ್ರಿ. ಉಸಿರು ಬಿಡ್ತಾ 2 ಕೈ ಪಾದಕ್ಕೆ ಹಚ್ಚಿ ಹಸ್ತಗಳನ್ನ ಪಾದದ ಸಮೀಪ ತನ್ನಿ. ಪಾದ ಹಸ್ತಾಸನ. ಫೈನಲ್ ಪೋಸ್ ನಲ್ಲಿ 10 to 30 ಸೆಕೆಂಡ್ಸ್ ಯಾವಾಗ್ಲೂ ನಾವು ಮೇಂಟೈನ್ ಮಾಡಬೇಕು. ನಾವು ಈಗ ಉಸಿರು ತಗೊಳ್ತಾ ಮೇಲ್ಗಡೆ ಬನ್ನಿ. ಉಸಿರು ಬಿಡ್ತಾ ಕೆಳಗಡೆ ಕೈ ಬಿಡಿ. ಈ ಆಸನದಿಂದ ಸ್ಪೈನ್ ಫ್ಲೆಕ್ಸಿಬಿಲಿಟಿ ಆಗುತ್ತದೆ ಮತ್ತು ಡೈಜೆಷನ್ಗೆ ಬಹಳ ಒಳ್ಳೆಯದಾದಂತ ಆಸನ. ಎನಿ ಕಾನ್ಸ್ಟಿಪೇಷನ್ ಪೇಷಂಟ್ಸ್ ಕೂಡ ಇದನ್ನ ಇಂಡಿಕೇಟ್ ಮಾಡ್ತೀವಿ ಪಾದ ಹಸ್ತಾಸನ. ನಿಂತು ಮಾಡುವಂತ ಆಸನದಲ್ಲಿ ಅರ್ಧ ಚಕ್ರಾಸನ ಅಂತ. ಅರ್ಧ ಅಂತಂದ್ರೆ ಹಾಫ್, ಚಕ್ರ ಅಂತಂದ್ರೆ ವೀಲ್, ಹಾಫ್ ಚಕ್ರ ತರ ಶರೀರವನ್ನ ಮಾಡೋದು. ಕಾಲಿನ ಮಧ್ಯದಲ್ಲಿ ಸ್ಪೇಸ್ ಇರ್ಲಿ. 2 ಹಸ್ತಗಳಿಂದ ನಿಮ್ಮ ಲಂಬಾರ್ ರೀಜನ್, ಟೊಂಕದ ಸಪೋರ್ಟ್ ತಗೊಳ್ರಿ. ನಿಧಾನವಾಗಿ ಉಸಿರು ತಗೊಳ್ತಾ ಹಿಂದ್ಗಡೆ ಹೋಗಿ. ಎಷ್ಟು ಸಾಧ್ಯ ಅದನ್ನು ಅಷ್ಟು ಬಗ್ಬೇಕು. ಉಸಿರು ಬಿಡ್ತಾ ಮೇಲ್ಗಡೆ ಬನ್ನಿ. ಇದು ಒಂದು ಬೆಸ್ಟ್ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಈವನ್ ಸ್ಪೈನ್ ಫ್ಲೆಕ್ಸಿಬಿಲಿಟಿಗೂ ಒಂದು ಒಳ್ಳೆಯ ಆಸನ. ಇದನ್ನ ಒಂದು ಕಾಂಟ್ರಾ ಇಂಡಿಕೇಶನ್ ಅಂತ ಹೇಳ್ತೀವಿ. ವರ್ಟಿಗೋ ದಲ್ಲಿ ಇದನ್ನ ಇಂಡಿಕೇಶನ್ ಇದೆ. ಯಾರಿಗೆ ಗಿಡಿನೆಸ್ ಇರುತ್ತದೆ ಅವರಿಗೆ ಈ ಒಂದು ಆಸನ ಮಾಡಬಾರ್ದು. ಆಸನ ಮಾಡೋಕ್ಕಿಂತ ಮುಂಚೆ ಕಾಂಟ್ರಾ ಇಂಡಿಕೇಶನ್ ಗೊತ್ತಿರೋದು ಬಹಳ ಒಳ್ಳೆಯದು. ಸೊ ನೆಕ್ಸ್ಟ್ ತ್ರಿಕೋನಾಸನ್.
ಟೆಕ್ನಿಕ್. 3 ಫೀಟ್ ಅಗಲವಿರಲಿ, 2 ಕಾಲಿನ ಮಧ್ಯದಲ್ಲಿ 3 ಫೀಟ್ ಅಂತರವಿರಲಿ. ಇನ್ಹೇಲ್, ಉಸಿರು ತಗೋತಾ ಕೈಗಳನ್ನ ಮೇಲ್ಗಡೆ ಎತ್ತಿ, 2 ಕೈಗಳನ್ನ. ಉಸಿರು ಬಿಡ್ತಾ ರೈಟ್ ಸೈಡ್ಗೆ ಟರ್ನ್ ಆಗಿ. ನಿಮ್ಮ ದೃಷ್ಟಿ ಎಡಗಡೆ ಹೆಬ್ಬರಳೆ ಮೇಲೆ ಇರಬೇಕು. ಮೊಳಕಾಲ್ ಬೆಂಡ್ ಮಾಡೋದಾಗ್ಲಿ ಕಾಲು ಎತ್ತೋದಾಗ್ಲಿ ಮಾಡುವಂಗಿಲ್ಲ. ಅಗೇನ್ ಇನ್ಹೇಲ್, ಕಮ್ ಅಪ್, ಸಮಸ್ಥಿತಿ. ಅಪೋಸಿಟ್ ಸೈಡ್, ಲೆಫ್ಟ್ ಸೈಡ್. ನಿಮ್ಮ ದೃಷ್ಟಿ ಬಲಗಡೆ ಕೈಗಳ ಮೇಲೆ ಇರಬೇಕು. ನಿಧಾನವಾಗಿ ಉಸಿರು ತಗೊಳ್ತಾ ಮ್ಯಾಗ್ ಬನ್ರಿ, ಸಮಸ್ಥಿತಿಗೆ ಬನ್ರಿ. ನಿಧಾನವಾಗಿ. ಇದು ಲಂಗ್ ಕೆಪಾಸಿಟಿ ಮತ್ತು ಮಸಲ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡುವಂತಹ ಆಸನ ಇದೆ. ನಿಧಾನವಾಗಿ ಎಲ್ಲರೂ ಕುಳಿತುಕೊಳ್ಳಿ. ಈಗ ಕುಳಿತು ಮಾಡುವಂತಹ ಆಸನಗಳು. ಇದು ದಂಡಾಸನ ಅಂತ ಹೇಳ್ತೀವಿ ನಾವು. ಸಮಸ್ಥಿತಿ ಹಾಗೂ ನಿಂತು ಮಾಡೋದಕ್ಕೆ ಫಸ್ಟ್ ಆಸನ ಇದೆನೋ, ಕುಳಿತು ಮಾಡುವಂತ ಆಸನಕ್ಕೆ ಇದು ಫಸ್ಟ್ ಆಸನ, ದಂಡಾಸನ ಅಂತ. ಇದರಲ್ಲಿ ಕಾಲುಗಳು ಸ್ಟ್ರೇಟ್ ಇರಬೇಕು, ಕೈಗಳು ನಮ್ಮ ಪಕ್ಕದಲ್ಲಿ ಇರಬೇಕು, ನಮ್ಮ ದೃಷ್ಟಿ ನಮ್ಮ 2 ಕಾಲಿನ ಹೆಬ್ಬಳ್ಳಿ ಮೇಲೆ ಇರಬೇಕು. ಆಸನ ಮಾಡುವಾಗ ಬ್ಯಾಕ್ ಸ್ಟ್ರೇಟ್ ಇರಬೇಕು, ನೆಕ್ ಸ್ಟ್ರೇಟ್ ಇರಬೇಕು, ಫೇಸ್ ಮೇಲೆ ಒಂದು ಮುಗ್ಧ ನಗು ಅಂತ ಇರಬೇಕು. ಅದರ್ವೈಸ್ ಫೇಶಿಯಲ್ ಮಸಲ್ಸ್ಗೆ ಕಾಂಟ್ರಾಕ್ಷನ್ ಆಗಿ ನಿಮ್ ಫೇಶಿಯಲ್ ಲುಕ್ಕೆ ಹೋಗ್ಬಿಡುತ್ತೆ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಂದ್ರೆ ನೀವು ಫೋರ್ಸ್ಫುಲ್ ಮಾಡುವಂಗಿಲ್ಲ. ಎಲ್ಲ ಕಂಪ್ಲೀಟ್ಲಿ ರಿಲ್ಯಾಕ್ಸಿಂಗ್ ಮತ್ತು ರಿಲ್ಯಾಕ್ಸೇಷನ್ ಅಲ್ಲೇ ಮಾಡ್ಬೇಕು. ನಿಧಾನವಾಗಿ ಮುಖದಲ್ಲಿ ಒಂದು ಮುಗ್ಧ ನಗೆ ಇಟ್ಟೆ ಮಾಡುವಂತದ್ದು ಆಸನ. ನೆಕ್ಸ್ಟ್ ಭದ್ರಾಸನ್. ಎರಡು ಕಾಲುಗಳನ್ನ ಜೋಡಿಸಿ, ಪಾದಗಳನ್ನ ಜೋಡಿಸಿ, ಎಷ್ಟು ಸಾಧ್ಯ ಇದೆನೋ ಅಷ್ಟು ನಿಮ್ಮ ಸಮೀಪ ತರಬೇಕು. 2 ಪಾದಗಳನ್ನ 2 ಕೈಗಳಿಂದ ಹಿಡಿದು ಪೆನ್ ಅನ್ನು ಸ್ಟ್ರೇಟ್, ನೆಕ್ ಸ್ಟ್ರೇಟ್ ಇರಬೇಕು. ನಿಮ್ಮ ಗಮನ ಉಸಿರಿನ ಮೇಲೆ ಇರಲಿ. ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರು ಬಿಡಬೇಕು. ಮನಸ್ಸಿಗ ಮತ್ತು ಶಾರೀರಿಕ ಸ್ಥಿತಿಯನ್ನ ಸ್ಥಿರತ್ವ ಮಾಡೋದಕ್ಕೆ ಭದ್ರಾಸನ್. ಭದ್ರ ಅಂತಂದ್ರೆ ಸ್ಟ್ರಾಂಗ್ ಮತ್ತು ಸ್ಟಿಫ್ ಅಂತ ಹೇಳ್ತಾ ಇದ್ದೀವಿ. ರಿಲೀಸ್. ದಂಡಾಸನ್. ನೆಕ್ಸ್ಟ್ ಕುಂತು ಮಾಡುವಂತ ಆಸನದಲ್ಲಿ ವಜ್ರಾಸನ. ವಜ್ರ ಅಂದಂಗೆ ಈ ಶರೀರವನ್ನು ವಜ್ರವಾಗಿ ಮಾಡುತ್ತದೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ವಜ್ರಾಸನ ಅಂತ. ಇದು ಒಂದೇ ಆಸನವಿದೆ, ಊಟ ಮಾಡಿದ ತಕ್ಷಣನೂ ನೀವು ಮಾಡ್ಬೋದು. ಬ್ಯಾಕ್ ಶುಡ್ ಬಿ ಸ್ಟ್ರೈಟ್, ನೆಕ್ ಶುಡ್ ಬಿ ಸ್ಟ್ರೈಟ್, ಕಣ್ಣು ಮುಚ್ಚಿರ್ಲಿ. ಗುಡ್ ಫಾರ್ ಗುಡ್ ಡೈಜೆಷನ್ ಅಂತ ಹೇಳ್ತೀವಿ. ಯಾರಿಗೆ ಫೈಲ್ಸ್ ಪ್ರಾಬ್ಲಮ್ ಇದೆ ಅವರು ಈ ವಜ್ರಾಸನವನ್ನ ಮಾಡುವಂಗಿಲ್ಲ. ನೀ ಪೇನ್, ಆಂಕಲ್ ಪೇನ್ ಇದ್ದವರು ಕೂಡ ಈ ಆಸನವನ್ನು ಮಾಡುವಂಗಿಲ್ಲ. ರಿಲೀಸ್. ರೈಟ್ ಸೈಡ್ ಪಕ್ಕಕ್ಕೆ ಟರ್ನ್ ಆಗಿ ಒಂದೊಂದು ಕಾಲನ್ನ ರಿಲೀಸ್ ಮಾಡೋದು. ಈಗ ಕುಳಿತು ಮಾಡುವಂತದ್ದು ಆಸನದಲ್ಲಿ ಅರ್ಧ ಉಷ್ಟ್ರಾಸನ ಅಂತ ಹೇಳ್ತೀವಿ, ಹಾಫ್ ಕ್ಯಾಮಲ್ ಪೋಸ್ ಅಂತ. ಮೊದಲಿಗೆ ಇದಕ್ಕೆ ವಜ್ರಾಸನ್ ಸ್ಥಿತಿ.
ನೆಕ್ಸ್ಟ್ ಸೆಕೆಂಡ್ ಸ್ಥಿತಿ ಕಮ್ ಟು ದಂಡಾಸನ, ಸ್ಟ್ರೈಟ್ ಮೊಳಕಾಲಿನ ಮೇಲೆ ನಿಲ್ಲೋದು. ಯಾರಿಗೆ ಸಾಧ್ಯ ಅದನ್ನ ಅವ್ರು ನಿಲ್ಲಿ. ನಿಧಾನವಾಗಿ ಕೈಗಳನ್ನ ಉಸಿರು ತಗೋತಾ ಮ್ಯಾಗ್ ತಗೊಂಡು ಹಿಂದ್ಗಡೆ ಒಯ್ದು. ಇದು ಅರ್ಧ ಉಷ್ಟ್ರಾಸನ. ಉಸಿರು ತಗೊಳ್ತಾ ಮೇಲೆ ಹೋಗ್ಬೇಕು. ಫೈನಲ್ ಪೋಸ್. ಉಸಿರು ಬಿಡ್ತಾ ವಜ್ರಾಸನಕ್ಕೆ ಬನ್ನಿ. ಅರ್ಧ ಉಷ್ಟ್ರಾಸನದಿಂದ ಕಾರ್ಡಿಯಾಕ್ ಮತ್ತು ಚೆಸ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ನೆಕ್ ಮೆಸಲ್ಸ್ಗೂ ಕೂಡ ಇದೊಂದು ಬೆಸ್ಟ್ ಆಸನವಾಗಿದೆ. ಈಗ ಉಷ್ಟ್ರಾಸನ್, ಸಂಪೂರ್ಣ ಉಷ್ಟ್ರಾಸನ್ ಸ್ಥಿತಿ ವಜ್ರಾಸನ್. ನೆಕ್ಸ್ಟ್ ಎರಡು ಕಾಲುಗಳ ಮೇಲೆ ದಂಡಾಸನ್. ಎರಡು ಕೈಗಳನ್ನ ತೆಗೆದುಕೊಂಡು ಬ್ಯಾಕ್ ಸೈಡ್ ವಿತ್ ಇನ್ಹೇಲಿಂಗ್ ಬ್ಯಾಕ್ವರ್ಡ್, ಟಚ್ ಯುವರ್ ಪಾಮ್ ಟು ಯುವರ್ ಫುಟ್. ಯಾರಿಗೆ ಸಾಧ್ಯ ಇಲ್ಲ ಒಂದ್ ಕೈ ಹಚ್ಬೋದು, ಒಂದ್ ಕೈ ಮೇಲೆ ಇಡ್ಬೋದು. ನಿಧಾನವಾಗಿ ಉಸಿರು ತಗೊಳ್ತಾ ಮ್ಯಾಗ್ ಬನ್ರಿ. ದಂಡಾಸನ್, ಅಗೇನ್ ವಜ್ರಾಸನ್. ದಂಡಾಸನ್. ಬ್ಯಾಕ್ ಪೇನ್, ಐ ಡಿಫೆಕ್ಟ್ ಗೆ ಒಳ್ಳೆಯ ಆಸನ ಆದಂತದ್ದು ಕ್ಯಾಮಲ್ ಪೋಸ್ ಅಂತೈತಿ, ಉಷ್ಟ್ರಾಸನ್. ಕುಳಿತು ಮಾಡುವಂತ ಆಸನದಲ್ಲಿ ಶಶಾಂಕಾಸನ್, ಇದಕ್ಕೂ ಮೂಲ ಸ್ಥಾನ ಅಥವಾ ಮೂಲ ಆಸನ ಅಂತಂದ್ರೆ ವಜ್ರಾಸನ್. ಫಸ್ಟ್ ಎರಡು ಮೊಳಕಾಲಿನ ಮಧ್ಯದಲ್ಲಿ ಸ್ಪೇಸ್ ಇರಲಿ. ಎರಡು ಮೊಳಕಾಲನ್ನ ಸೆಪರೇಟ್ ಮಾಡಿ. ಉಸಿರು ತಗೋತಾ ಎರಡು ಕೈಗಳನ್ನ ಮೇಲೆ ಒಯ್ದು ಉಸಿರು ಬಿಡ್ತಾ ಮುಂದೆ ತರಬೇಕು. ಎರಡು ಕೈಗಳು ಪ್ಯಾರಲಲ್ ಇರಬೇಕು. ಬೋತ್ ಆರ್ಮ್ ಶುಡ್ ಬಿ ಪ್ಯಾರಲಲ್. ಉಸಿರು ತಗೋತಾ ಮ್ಯಾಗ್ ಬನ್ನಿ. ನಿಧಾನವಾಗಿ ಬರ್ಬೇಕು. ಕಮ್ ಬ್ಯಾಕ್ ಟು ವಜ್ರಾಸನ್. ಜಾಯಿನ್ ಯುವರ್ ಬೋತ್ ಲೆಗ್ಸ್. Come to Dandasana. Next, Vishramasana. This Shashankasana is the most benefit for the stress and anxiety. Even it is the best for a diabetic mellitus. ಯಾರಿಗೆ ಬೆನ್ನು ನೋವು ಇರುತ್ತದೆ ಅವರು ಈ ಆಸನವನ್ನು ಮಾಡುವಂಗಿಲ್ಲ. ಆಲ್ಮೋಸ್ಟ್ ಆಲ್ ಲಂಬಾರ್ ಸ್ಪಾಂಡಿಲೋಸಿಸ್ ಅಥವಾ ಬೆನ್ನು ನೋವು ಇದ್ದವರಿಗೆ ಫಾರ್ವರ್ಡ್ ಬೆಂಡಿಂಗ್ ಆಸನಗಳು ಇಂಡಿಕೇಶನ್ ಇಲ್ಲ. ಕುಳಿತು ಮಾಡುವಂತಹ ಆಸನದಲ್ಲಿ ಉತ್ಥಾನ ಮಂಡುಕಾಸನ. ಉತ್ಥಾನ ಅಂತಂದ್ರೆ ಎದ್ದು ನಿಂತಂಥದ್ದು, ಮಂಡುಕ ಅಂತಂದ್ರೆ ಫ್ರಾಗ್. ಇದಕ್ಕೆ ಸ್ಥಿತಿ ವಜ್ರಾಸನ್. ಎರಡು ಕಾಲುಗಳು ಎಷ್ಟು ಸಾಧ್ಯ ಅಷ್ಟು ಸ್ಪ್ರೆಡ್ ಮಾಡಿ. ಬಲಗಡೆ ಕೈಯನ್ನು ಎತ್ತಿ ಎಲ್ಬೋ ವರ್ಗು ಮಡಿಸಿ ಬ್ಯಾಕ್ ಸಪೋರ್ಟ್ ಕೊಡಿ. ಅಪೋಸಿಟ್ ಸೈಡ್. ಇದನ್ನ ಎರಡು ರೀತಿನೂ ಮಾಡ್ಬೋದು. ಇಲ್ಲಿ ಈ ಸರ್ ಮಾಡ್ತಾ ಇದ್ದಾರೆ, ಆ ಕಡೆ ಆ ಸರ್ ಮಾಡ್ತಾ ಇದ್ದಾರೆ ನೋಡಿ. ನಿಧಾನವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರು ಬಿಡಬೇಕು. ಯಾವುದೇ ರೀತಿಯಾದಂತ ಫೋರ್ಸ್ ಅಥವಾ ಫೋರ್ಸ್ಫುಲ್ ಎಕ್ಸಲೇಷನ್ ಇನ್ಹಲೇಷನ್ ಇರಬಾರ್ದು. ರಿಲೀಸ್. ಎರಡು ಕೈಗಳನ್ನು ಒಂದೊಂದಾಗಿ ರಿಲೀಸ್ ಮಾಡಿ ನಿಧಾನವಾಗಿ. ಬೆಸ್ಟ್ ಫಾರ್ ಬ್ಯಾಕ್ ಅಂಡ್ ನೆಕ್ ಪೇನ್ ಅಂತೀವಿ ಇದನ್ನ. ಲಂಗ್ ಕೆಪಾಸಿಟಿ ಮತ್ತು ಡಯಾಫ್ರಾಮ್ ಆಲ್ಸೋ ಅರ್ಧ ಉತ್ತಿತ ಮಂಡುಕಾಸನ ದಿ ಬೆಸ್ಟ್ ಆಸನ. ಸ್ಥಿತಿ ದಂಡಾಸನ.
ಕುಳಿತು ಮಾಡುವಂತ ಆಸನದಲ್ಲಿ ಕೊನೆಯದು ವಕ್ರಾಸನ ಅಂತ ಟರ್ನ್ ಆಗುವಂಥದ್ದು. ಮೊದಲು ಇದರಲ್ಲಿ ಬೆಂಡ್ ದ ರೈಟ್ ಲೆಗ್ ಅಂತ, ರೈಟ್ ಕಾಲನ್ನ ಬಗ್ಸಿ, ನೀ ಕೆಳಗಡೆ ಇರ್ಬೇಕು ನಿಮ್ ಪಾದ. ಬ್ರಿಂಗ್ ದ ಲೆಫ್ಟ್ ಆರ್ಮ್, ಎಡಗಡೆ ಕೈಗಳನ್ನ ಹಿಂದೆ ಹಿಂದೆ ಇಟ್ರು. ಅಪೋಸಿಟ್ ಕೈ ಅಂದ್ರೆ ನಿಮ್ ಕಾಲು ರೈಟ್ ಇತ್ತು ಅಂದ್ರೆ ಕೈ ಮಾತ್ರ ಲೆಫ್ಟ್ ಬರಬೇಕು. ಇಟ್ಸ್ ಓಕೆ ಸರ್, ಇಲ್ಲ ಬರ್ಲಿ ಬಿಡ್ರಿ ಸರ್, ಅಂದ್ರೆ ಎಷ್ಟು ಬರ್ತಾ ಅಷ್ಟು ಒಮ್ಮೆ ಅಂದ್ರೆ ಆಗಲ್ಲ ಸರ್. ಅಪೋಸಿಟ್ ಹ್ಯಾಂಡ್, ಅಪೋಸಿಟ್ ಹ್ಯಾಂಡ್ ಸರ್, ಟೇಕ್ ಯುವರ್ ಲೆಫ್ಟ್ ಹ್ಯಾಂಡ್. Increase the flexibility of the spine ಅಂತ ಹೇಳ್ತೀವಿ. Release. Release. Dandasana. Opposite side. Bend your left leg. Hold your left leg with the help of a right hand. Release. This is the best asana for pancreas as well as in diabetes, and also flexibility of the spine. If any patient already having any spine disorder, one should not do this asana. ಸುಖಾಸನ ಕ್ಕೆ ಬಂದು ಈಗ ಮಲಗಿ ಮಾಡುವಂತಹ ಆಸನ. ಇನ್ನು ಪ್ರೋನ್ ಪೊಸಿಷನ್ ಅಂತ ಹೇಳ್ತೀವಿ, ಬಾರಲಾಗಿ ಮಲಗಿ ಮಾಡುವಂತಹ ಆಸನ. ಮೊದಲಿಗೆ ಮಕರ ಅಂತಂದ್ರೆ ಕ್ರೊಕೊಡೈಲ್ ಅಂತ ಹೇಳ್ತೀವಿ, ಮಕರಾಸನ. ಹೊಟ್ಟೆ ಮೇಲೆ ಮಲಗೋದು, ಎರಡೂ ಕಾಲುಗಳ ಮಧ್ಯದಲ್ಲಿ ಸ್ಪೇಸ್ ಇರಬೇಕು. ನೀವು medial side of the foot rest on the ground. It should be rest on the ground, medial side. This is the best asana for relaxation of whole body, and it relieves the back pain, and it reduces the stress and anxiety. This asana is only contraindication during pregnancy. ಈಗ ಮಲಗಿ ಪ್ರೋನ್ ಪೊಸಿಷನ್ ಅಲ್ಲಿ ಮಾಡುವಂತದ್ದು ಭುಜಂಗಾಸನ. ಎರಡೂ ಕೈಗಳನ್ನ ನಿಮ್ಮ ಎದೆ ಭಾಗಕ್ಕೆ ತನ್ನಿ, ಪಕ್ಕಕ್ಕೆ. ಉಸಿರು ತಗೋತಾ ಮೇಲೆ ಹೋಗಿ, ನಿಮ್ ತಲೆ ರೆಸ್ಟ್ ಮಾಡ್ಬೇಕು ಬ್ಯಾಕ್ ಮೇಲೆ. ಭುಜಂಗಾಸನ ಅಂತಂದ್ರೆ ಸರ್ಪ್, ತಲೆ ಎಡೆ ಎತ್ತಿದ ಹಾಗೆ. ಉಸಿರಿನ ಮೇಲೆ ಗಮನ ಇರಲಿ. ರಿಲೀಸ್. ಕಮ್ ಟು ಮಕರಾಸನ. ಈಗ ಪ್ರೋನ್ ಪೊಸಿಷನ್ ಅಲ್ಲಿ ಮಾಡುವಂತದ್ದು ಶಲಭಾಸನ. ಎರಡು ಕಾಲುಗಳನ್ನು ಜೋಡಿಸಿ, ಎರಡು ಕೈಗಳನ್ನ ಪಕ್ಕಕ್ಕೆ ಇಟ್ಕೊಳ್ಳಿ. ನಿಮ್ಮ ಚಿನ್ನ ಅಂತ ಗದ್ದದ ಭಾಗವ ಭೂಮಿ ಮೇಲೆ ಇರಲಿ. ಎರಡೂ ಕಾಲುಗಳನ್ನು ಎಷ್ಟು ಸಾಧ್ಯನೋ 35 to 45 ಡಿಗ್ರಿ ವರೆಗೂ ಎತ್ತಿ, ಮೊಳಕಾಲಿನಿಂದ ಎತ್ತಬೇಕು. ಲೋಟಸ್ ಪೋಸ್ ಅಂತಾನು ಹೇಳ್ತಾರೆ, ಇದಕ್ಕೆ ಲೋಟಸ್ ಪೋಸ್ಚರ್ ಅಂತಾನು ಹೇಳ್ತಾರೆ. ರಿಲೀಸ್.
ಮಕರಾಸನ್. ಸಯಾಟಿಕಾ ಮತ್ತು ಬ್ಯಾಕ್ ಏಕ್ ನಲ್ಲಿ ಬೆಸ್ಟ್ ಆಸನವಾಗಿದೆ ಇದು. ಎಲ್ಲರೂ ಪ್ರೋನ್ ಪೊಸಿಷನ್ ಅಲ್ಲಿ ಬನ್ನಿ. ಅಂಗಾತ್ ಮಲ್ಲಿಗೆ. ಸ್ಥಿತಿ ಅಂದಾಗ ಸಮಸ್ಥಿತಿ ಇದರಲ್ಲಿ ಶವಾಸನಲ್ಲಿ ಇರಬೇಕು. ಎರಡು ಕಾಲುಗಳನ್ನು ಮಡಚಿ, ಎರಡು ಕಾಲುಗಳನ್ನು ಬೆಂಡ್ ಮಾಡಿ, ಸ್ವಲ್ಪ ಶರೀರದಿಂದ ದೂರ ಇರಲಿ. ಕೆಳಗಡೆ ತಗೊಳ್ರಿ ಎರಡು ಕಾಲುಗಳನ್ನು. ಎರಡು ಕೈಗಳ ಸಹಾಯದಿಂದ ಆಂಕಲ್ ಅನ್ನು ಹಿಡ್ಕೊಂಡು ಕುತ್ತಿಗೆ ಭಾಗದಲ್ಲಿ ಆಂಕಲ್ ತಲೆ ಮೇಲೆ ನಿಮ್ಮ ಸಂಪೂರ್ಣ ಶರೀರದ ಭಾರವಿರಬೇಕು. ರಿಲೀಸ್. ಸೇತು ಬಂಧಾಸನ ಅಂದ್ರೆ ಬ್ರಿಡ್ಜ್ ಪೋಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಬೆಸ್ಟ್ ಆಸನ ಫಾರ್ ಸ್ಟ್ರೆಸ್ ಅಂಡ್ ಎಂಗ್ಸೈಟಿ. ಅಬ್ಡಾಮಿನಲ್ ಮಸಲ್ಸ್ ಗೆ ಒಂದು ಸ್ಟ್ರೆಚಿಂಗ್ ಮತ್ತು ಇಟ್ ಮಸಾಜಸ್ ದ ಅಬ್ಡಾಮಿನಲ್ ಆರ್ಗನ್ಸ್. ಇಟ್ ಹೆಲ್ಪ್ಸ್ ಟು ಡೈಜೆಷನ್. ಯಾರಿಗೆ ಅಲ್ಸರ್ಸ್ ಇದೆನೋ, ಹರ್ನಿಯಾ ಇದೋ ಅಂತ ಪೇಷಂಟ್ಸ್ ಈ ಆಸನವನ್ನ ಮಾಡುವಂಗಿಲ್ಲ. ಸಮಸ್ಥಿತಿ. ನಿಧಾನವಾಗಿ ಎರಡು ಕಾಲುಗಳನ್ನು ಇಡಿ. ಈಗ ಉತ್ಥಾನ ಪಾದಾಸನ್. ಎರಡು ಕಾಲುಗಳನ್ನು ಜೋಡಿಸಿ, ಎರಡು ಕೈಗಳನ್ನ ಪಕ್ಕಕ್ಕೆ ತಗೊಂಡ್ಬನ್ರಿ. ಮೇಲೆ ತರೋದಿಲ್ಲ, ಸ್ಟ್ರೇಟೇ ಇರಲಿ, ಕಾಲುಗಳ ಸ್ಟ್ರೇಟ್ ಇರಲಿ. ಎರಡು ಕಾಲನ್ನು ಉಸಿರು ತಗೊಳ್ತಾ ನಿಧಾನವಾಗಿ ಅರ್ಧ ಹಲಾಸನ, ಉತ್ಥಾನ ಪಾದಾಸನ. ಅಪ್ ಟು 35-40 ಡಿಗ್ರಿ ಕಾಲುಗಳನ್ನು ಎತ್ತಬೇಕು. Release. This is the best asana to balance the navel region. Depression and anxiety ಅಲ್ಲಿ also ಇದು ಉತ್ಥಾನ ಪಾದಾಸನ ದಿ ಬೆಸ್ಟ್ ಆಸನವಾಗಿದೆ. ಯಾರಿಗೆ ಹೈಪರ್ ಟೆನ್ಷನ್ ಇದೆ, ಬ್ಯಾಕ್ ಪೇನ್ ಇದೆ, ಸ್ವಲ್ಪ ಪ್ರಿಕಾಷನ್ ತಗೊಂಡು ಮಾಡಬೇಕು, ಇಲ್ಲ ಅದರ್ವೈಸ್ ನಾಟ್ ಇಂಡಿಕೇಟೆಡ್. ಸಮಸ್ಥಿತಿ. ಶವಾಸನ್. ಈಗ ಅರ್ಧ ಹಲಾಸನ್ ಮಾಡೋಣ. ಎರಡು ಕಾಲು ಜೋಡಿಸಿ, ಎರಡು ಕೈಗಳ ಪಕ್ಕಕ್ಕಿರಲಿ. ನಿಧಾನವಾಗಿ ಪಾದ ಉತ್ಥಾನದಿಂದ, ನಿಮ್ದು ಉತ್ಥಾನ ಪಾದಾಸನದಿಂದ ಅರ್ಧ ಹಲಾಸನ. ಎರಡು ಕಾಲುಗಳು 90 ಡಿಗ್ರಿ ವರೆಗೂ ಎತ್ತಬೇಕು. ಯಾವುದೇ ರೀತಿಯಾದಂತಹ ಜರ್ಕ್ ಬೇಡ, ಬೇಡ. ನಿಧಾನವಾಗಿ ಉಸಿರು ತಗೊಳ್ರಿ, ನಿಧಾನವಾಗಿ ಉಸಿರು ಬಿಡಿ. 90 ಡಿಗ್ರಿ. ರಿಲೀಸ್. It is the best asana for constipation. Next, ಶವಾಸನ್. ಈಗ ಪವನ ಮುಕ್ತಾಸನ್. ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ. ಎರಡು ಮೊಳಕಾಲನ್ನು ಬೆಂಡ್ ಮಾಡಿ ನಿಮ್ಮ ಎದೆ ಭಾಗಕ್ಕೆ ತನ್ನಿ. ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಹಣೆ ಭಾಗವನ್ನ ಮೊಳಕಾಲಿಗೆ ಹಚ್ಚುವಂತ ಪ್ರಯತ್ನ ಮಾಡಿ, ನಿಮಗೆ ಟಚ್ ಆಗುವ. Release. Abdominal muscles, constipation, indigestion, the best asana. ಯಾವ್ದಾದ್ರು ಅಬ್ಡಾಮಿನಲ್ ಇಂಜುರಿ ಸರ್ಜರಿ
ಯೋಗಾಸನ್. ಎರಡು ಕಾಲುಗಳ ಮಧ್ಯದಲ್ಲಿ 3 ಫೀಟ್ ಅಂತರವಿರಲಿ. ಎರಡು ಕಾಲುಗಳ ಲ್ಯಾಟ್ರಲ್ ಸೈಡ್ ಆಫ್ ದ ಫೂಟ್ ಶುಡ್ ಬಿ ರೆಸ್ಟ್ ಆನ್ ಗ್ರೌಂಡ್. ಎರಡು ಕಾಲುಗಳ ನೆಲದ ಮೇಲೆ ಇರಲಿ. ಎರಡು ಕೈಗಳು ನಿಮ್ಮ ಶರೀರದಿಂದ 1 ಫೀಟ್ ಅಗಲವಿರಲಿ. ಅಂಗೈ ಮಾತ್ರ ಮೇಲ್ಗಡೆ ಇರಲಿ. ಈಗ ನಿಧಾನವಾಗಿ ಉಸಿರು ತಗೊಳ್ರಿ. ನಿಧಾನವಾಗಿ ಉಸಿರು ಬಿಡಿ. ಸಂಪೂರ್ಣ ಶರೀರವನ್ನ ರಿಲ್ಯಾಕ್ಸ್ ಮಾಡ್ಕೊಡ್ರಿ. ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಉಸಿರು ತಗೋಬೇಕು. ನಿಧಾನವಾಗಿ ಉಸಿರನ್ನು ಬಿಡಬೇಕು. ಉಸಿರು ತೆಗೆದುಕೊಂಡಾಗ ನಿಮ್ಮ ಹೊಟ್ಟೆ ಭಾಗ ಕುಗ್ಗುತ್ತದೆ. ಉಸಿರು ಬಿಟ್ಟಾಗ ಹೊಟ್ಟೆ ಭಾಗ ಹಿಗ್ಗುತ್ತದೆ. ಇದನ್ನು ಗಮನಿಸಿ. ನಿಧಾನವಾಗಿ ಉಸಿರು ತಗೊಳ್ರಿ. ನಿಧಾನವಾಗಿ ಉಸಿರು ಬಿಡಿ. Relax your whole body. Inhale slowly. Exhale slowly. Inhale slowly. Exhale slowly. Inhale positive thoughts. Exhale negative thoughts. Inhale cool air. Exhale hot air. ನಿಮ್ಮ ಗಮನ ಉಸಿರಿನ ಮೇಲೆ ಇರಲಿ. ಕಾನ್ಸಂಟ್ರೇಟ್ ಆನ್ ಯುವರ್ ಬ್ರೀದಿಂಗ್. ಎರಡು ಕಾಲುಗಳನ್ನು ಜೋಡಿಸಿ. ಕೈಗಳನ್ನು ಪಕ್ಕಕ್ಕೆ ತಗೊಂಡ್ಬನ್ರಿ. ನಿಮ್ ಲೆಫ್ಟ್ ಸೈಡ್ ಟರ್ನ್ ಆಗಿ ರೈಟ್ ಹ್ಯಾಂಡ್ ಸಪೋರ್ಟ್ ಇಂದ ಮೇಲ್ಗಡೆ ಬನ್ನಿ. ನಿಧಾನವಾಗಿ ಎತ್ಕೊಂಡು ಎರಡು ಕೈಗಳನ್ನು ಉಜ್ಜಿ ಕಣ್ಣು ತೆಗೆರಿ. ಈಗ ಆಸನದ ಒಂದು ಹಂತ ಮುಗೀತು. ನೆಕ್ಸ್ಟ್ ಕ್ರಿಯಾ ಅಂತ ಹೇಳಿ ಕಪಾಲಭಾತಿ ಅನ್ನೋ ಒಂದು ಕ್ರಿಯೆ ಇದೆ. ಅದು ಆದ್ಮೇಲೆ ಪ್ರಾಣಾಯಾಮ. ಯಾವ ಪೊಸಿಷನ್ ನಿಮ್ಗೆ ಕಂಫರ್ಟ್ ಅನ್ಸುತ್ತೆ ಆ ಸ್ಥಿತಿಯಲ್ಲಿ ಕೂಡ್ಬೋದು. ಎರಡು ಕೈಗಳಲ್ಲಿ ಚಿನ್ ಮುದ್ರಾ ಇರಲಿ. ಸ್ಟ್ರೇಟ್ ಇರಲಿ. ಬ್ಯಾಕ್ ಸ್ಟ್ರೇಟ್. Close your eyes. Relax your whole body. Back should be straight. Neck should be straight. ಮುಗ್ಧ ನಗು ಇರ್ಲಿ ಮುಖದ ಮೇಲೆ. ಇದರಲ್ಲಿ ಒಂದು ಡೀಪ್ ಉಸಿರನ್ನು ತಗೋಬೇಕು. ಉಸಿರು ಬಿಡ್ತಾ ಹೋಗ್ಬೇಕು. ಫೋರ್ಸ್ಫುಲ್ ಎಕ್ಸಲೇಷನ್ ವೈಲ್ ಪಾರ್ಷಿಯಲ್ ಇನಲೇಷನ್ ಅಂತ ಹೇಳ್ತೀವಿ. ಉಸಿರು ತಗೋತಾ ಇರ್ತೀವಿ ಬಟ್ ಬಿಡೋದು ಮಾತ್ರ ಫೋರ್ಸ್ಫುಲ್ ಬಿಡುತ್ತೆ. ಒಂದು ದೀರ್ಘವಾದ ಉಸಿರು ತಗೊಂಡಲ್ಲಿ ಒಂದು 15 to 16 ಸ್ಟ್ರೋಕ್ಸ್ ಅಂತ ಹೇಳ್ತೀವಿ. ಅದನ್ನು ಬಿಡ್ಬೇಕು. ನಿಧಾನವಾಗಿ ಉಸಿರು ಜೋರ ಒಂದು ಡೀಪ್ ಇನಲೇಷನ್ ಮಾಡಿ. ಪಾರ್ಷಿಯಲ್ ಎಕ್ಸಲೇಷನ್. ಫೋರ್ಸ್ಫುಲ್ ಎಕ್ಸಲೇಷನ್ with partial inhalation. Release. ಇನ್ನೊಂದ್ಸಲ ಒಂದು ಡೀಪ್ ಇನಲೇಷನ್, ಫೋರ್ಸ್ಫುಲ್ ಎಕ್ಸಲೇಷನ್.
with contracting the abdominal muscles. Release. Third round, deep inhalation, forceful exhalation. Release. The best kriya for all ENT problems, especially nasal problems, sinusitis, cold, allergic rhinitis, anything in the nasal disorder, it can be cleared by the Kapalabhati. ಇದು ರೆಸ್ಪಿರೇಟರಿ ಡಿಸಾರ್ಡರ್ಗೆ ಒಂದು ಒಳ್ಳೆಯ ಕ್ರಿಯೆ ಆಗಿದೆ. ನಾಟ್ ಓನ್ಲಿ ರೆಸ್ಪಿರೇಟರಿ, ಈವನ್ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ಗೂ ಬಹಳ ಒಳ್ಳೆಯದಾದಂತಹ ಕ್ರಿಯೆ ಆಗಿದೆ. ಸೊ ಬಿಫೋರ್ ಡೂಯಿಂಗ್ ಎನಿ ಪ್ರಾಣಾಯಾಮ ಕಪಾಲಭಾತಿ ಮಾಡಿ ಪ್ರಾಣಾಯಾಮ ಮಾಡುವಂಥದ್ದು, ಅಂದ್ರೆ ಕ್ಲಿಯರಿಂಗ್ ಮಾಡಿ, ವೇಸ್ ಕ್ಲಿಯರ್ ಮಾಡಿ, ಕ್ಲೀನ್ ಮಾಡಿ, ಶೋಧನೆ ಮಾಡಿ ನಾವು ಪ್ರಾಣಾಯಾಮ ಮಾಡಬೇಕು. ಸುಖಾಸನದಲ್ಲಿ ಕೂಡಿ ಯಾವ ಪೊಸಿಷನ್ ಕಂಫರ್ಟ್ ಇರುತ್ತೆ ಆ ಪೊಸಿಷನ್ ಕಂಫರ್ಟ್ ಕೊಡಿ. ರೈಟ್ ಹ್ಯಾಂಡ್ ನ ಈ ಮುದ್ರಾ ಹಾಕಿ, ವಿಷ್ಣು ಮುದ್ರಾ ಅಂತೀವಿ. ಎರಡು ಇಂಡೆಕ್ಸ್ ಫಿಂಗರ್, ಮಿಡಲ್ ಫಿಂಗರ್ ಬೆಂಡ್ ಮಾಡಿ. ಥಂಬ್ ಶುಡ್ ಬಿ ಕ್ಲೋಸಿಂಗ್ ಆಫ್ ದ ರೈಟ್ nostril. Both this last finger and ring finger for the left nostril, while left hand should be in the chin mudra. Left hand should be in the chin mudra. ಇದು ಪ್ರಾಣಾಯಾಮಕ್ಕೆ ಮಾಡುವಂತಹ ಮುದ್ರೆ ಇದೆ. ಈಗ ನಾಡಿ ಶೋಧನ ಪ್ರಾಣಾಯಾಮ, ಅನುಲೋಮ ವಿಲೋಮ ಅಂತ ಹೇಳ್ತೀವಿ. ಇದನ್ನ ಅಲ್ಟರ್ನೇಟಿವ್ ನಾಸ್ಟ್ರಿಲ್ ನಿಂದ ಉಸಿರನ್ನ ತೆಗೆದುಕೊಳ್ಳುವುದು, ಉಸಿರನ್ನ ಬಿಡೋದು. ಲೆಫ್ಟ್ ಸೈಡ್ ಇಂದ ಉಸಿರು ತಗೊಳ್ಳೋದು, ರೈಟ್ ಸೈಡ್ ಬಿಡೋದು, ಅಗೇನ್ ರೈಟ್ ಸೈಡ್ ಇನ್ಹಲೇಷನ್, ಲೆಫ್ಟ್ ಸೈಡ್ ಎಕ್ಸಲೇಷನ್. 5 rounds. Inhale left nostril, exhale through right nostril, again inhale through right nostril, exhale through the left nostril. Release. Come to Sukhasana. During pranayama, especially nadi shodhana, inhalation and exhalation should be 1:2 ratio. 1 is inhalation, 2 is exhalation. Always you have to maintain this ratio for all pranayama. Next, Shitali pranayama. Shitali pranayama is also called as cooling pranayama. ಇಷ್ಟೊತ್ತು ನಾವೇನ್ ಪ್ರಾಣಾಯಾಮ ಆಸನ ಮಾಡಿದೀವಿ ಅದನ್ನೆಲ್ಲ ಬಾಡಿಯಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಅದನ್ನು ಕೂಲ್ ಮಾಡೋದಕ್ಕೆ ಶೀತಲಿ ಇಸ್ ಅ ಕಂಪಲ್ಸರಿ ಅಂತ. 3 rounds ಆಫ್ ಶೀತಲಿ ನಾವು ಮಾಡ್ಲೇಬೇಕು. ಸೊ ಶೀತಲಿ ಮಾಡುವುದರಲ್ಲಿ 3 ಮೆಥಡ್ ಇರುತ್ತವೆ. ಒಂದು, ನಾವು ಟಂಗ್ ಅನ್ನು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಮಾಡಿನೂ ಮಾಡ್ಬೋದು, ಅಥವಾ ಟಂಗ್ ಅನ್ನು ಒಳಗಡೆ ಹೋಲ್ಡ್ ಮಾಡಿ ಮಾಡ್ಬೋದು, ಸದ್ ಅಂತಾನು ಮಾಡ್ಬೋದು. ಸದ್ ಅಂತ ಅಂದ್ರೆ ಅಲ್ಲಿನಿಂದ ಉಸಿರು ತಗೊಳ್ಳೋದು. ಯಾವಾಗ ಮಾಡ್ತಿರ್ತೀವಿ ನೀವು ಉಸಿರು ತಗೊಂಡಾಗ ಅದು ಕೂಲ್ ಇರ್ಬೇಕು. ದಟ್ ಈಸ್ ದ ಕೂಲಿಂಗ್ ಪ್ರಾಣಾಯಾಮ. ನಿಧಾನವಾಗಿ ಉಸಿರು ತಗೊಳ್ರಿ, ಮೂಗಿನಿಂದ ಉಸಿರನ್ನು ಬಿಡಬೇಕು. ಬಾಯಿಯಿಂದ ಉಸಿರು ತಗೋಬೇಕು, ಮೂಗಿನಿಂದ ಉಸಿರನ್ನ ಬಿಡಬೇಕು. Three rounds. Release. Sukhasana.
ಈಗ ಪ್ರಾಣಾಯಾಮದಲ್ಲಿ ಭ್ರಮರಿ ಅಂತ ಮಾಡ್ತೀವಿ. ಭ್ರಮರಿ ಮಾಡಿ ಧ್ಯಾನ ಮಾಡ್ಬೇಕು. ಭ್ರಮರಿ ಅಂತಂದ್ರೆ ಆ ವೇನಲ್ಲಿ ಒಯ್ಯುವಂಥದ್ದು ಸ್ಥಿತಿ, ಮಾನಸಿಕ ಸ್ಥಿತಿಯನ್ನು ಸಮಸ್ಥಿತಿಯಲ್ಲಿ ಒಯ್ಯುವಂಥದ್ದು. ಆಮೇಲೆ ನಾವು ಧ್ಯಾನ ಮಾಡೋಂಥದ್ದು. ಒಂದ್ಸಲ ಭ್ರಮರಿ ಮಾಡೋ ಟೈಮ್ನಲ್ಲಿ ನಾವೇನ್ ಕಣ್ಣು ಮುಚ್ತೀವಿ, ಧ್ಯಾನ ಮುಗಿಯುವವರೆಗೂ ಕಣ್ಣನ್ನ ತೆಗಿಬಾರ್ದು. ಭ್ರಮರಿ ಮಾಡುವಾಗ ನಿಮ್ಮ 5 ಬೆರಳುಗಳನ್ನು ಉಪಯೋಗ ಮಾಡೋದು. ಒಂದು, ಇಂಡೆಕ್ಸ್ ಫಿಂಗರ್ ಶುಡ್ ಬಿ ಅಬೌವ್ ದ ಐಬ್ರೋ, ಮಿಡಲ್ ಫಿಂಗರ್ ಶುಡ್ ಬಿ ಆನ್ ದ ಐ, ring finger should be side of the nose, and little finger should be above the lips. Deep inhalation, exhaling. While exhaling, you make honeybee sound. Release. ಯಾರಿಗೆ ಕಣ್ಣಿಂದು ಮತ್ತು ಮೂಗಿನ ತೊಂದರೆ ಇರುತ್ತದೆ ಅವರು ಭ್ರಮರಿವನ್ನ ಅವಾಯ್ಡ್ ಮಾಡ್ಬೇಕು, ಕಂಪ್ಲೀಟ್ ಕ್ಯೂರ್ ಆಗುವರು. ಸೊ ನೆಕ್ಸ್ಟ್ ಧ್ಯಾನ. Sit in comfortable position. Back should be straight. Your both hands should be in the chin mudra. ಪದ್ಮಾಸನ ಯಾರಿಗೆ ಸಾಧ್ಯ ಇದೆನೋ ಅವ್ರು ಪದ್ಮಾಸನ ಹಾಕ್ಬೋದು. ಯಾರಿಗೆ ಸಾಧ್ಯ ಇಲ್ಲ ಅವರು ಅರ್ಧ ಪದ್ಮಾಸನನು ಮಾಡಬಹುದು. ಗಮನ ಉಸಿರಿನ ಮೇಲೆ ಇರಲಿ. ನಿಧಾನವಾಗಿ ಉಸಿರನ್ನು ತಗೊಳ್ರಿ, ನಿಧಾನವಾಗಿ ಉಸಿರನ್ನು ಬಿಡಿ. ಈಗ ನೀವು ನಿಮ್ಮ 2 ಹುಬ್ಬಿನ ಮಧ್ಯದಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ. ಕಾನ್ಸಂಟ್ರೇಟ್ ಇನ್ ಬಿಟ್ವೀನ್ 2 ಐಬ್ರೋಸ್. Inhale slowly, exhale slowly. Inhale slowly, exhale slowly. Inhale positive thoughts, exhale negative thoughts. Inhale positive thoughts, exhale negative thoughts. Inhale cool air, exhale hot air. Inhale slowly, exhale slowly. Concentrate between 2 eyebrows. Concentrate on your breathing. ನಾವು ಈಗ ಸಂಕಲ್ಪ ಮಾಡೋಣ ಮನಸ್ಸಿನಲ್ಲಿ. हम अपने मन को हमेशा संतुलित रखना है. हमें अपने मन को हमेशा संतुलित रखना है. इसी में हमारा आत्म विकास समाया है.
मैं अपने कर्तव्य के, खुद के प्रति, कुटुंब के प्रति, काम के प्रति, समाज और विश्व के प्रति शांति, आनंद और स्वास्थ्य के प्रचार के लिए बढ़ाऊंगा। I commit myself to remain in balanced state of mind all the time. It is this state that my development reaches its greatest possibility. I commit to do my duty to self, family, at work, to society, and to the world for promotion of peace, health, and harmony. ॐ सर्वे भवन्तु सुखिनः, सर्वे सन्तु निरामया, सर्वे भद्राणि पश्यन्तु, मा कश्चित् दुःखभाग् भवेत्। ॐ शान्ति शान्ति ಶಾಂತಿ. ನಿಧಾನವಾಗಿ ಕಣ್ಣುಗಳನ್ನು ತೆಗೆದು ಎರಡು ಕೈ ಮಸಾಜ್ ಮಾಡ್ಕೊಂಡು ಜೆಂಟಲ್ ಮಸಾಜ್ ಮಾಡಿ ಕಣ್ಣುಗಳನ್ನು ತೆಗೆದು. ಎಲ್ಲರಿಗೂ ಧನ್ಯವಾದ. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಲಬುರಗಿ, ಆಯುಷ್ ಇಲಾಖೆ ಕಲಬುರಗಿ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಶ್ರೀ ಗುಲಾಬಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ವತಿಯಿಂದ ಇವತ್ತಿನ ಈ 7ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿದೆ. ಇಲ್ಲಿಯವರೆಗೂ ತಾವೆಲ್ಲರೂ ಯೋಗಾಸನದ ಫಲವನ್ನು ಪಡೆದಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು 2015ರಿಂದ ಇಲ್ಲಿವರೆಗೂ ನಾವು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಇದು ನಮ್ಮ ಭಾರತೀಯರಿಗೆ ಹೆಮ್ಮೆಯ ವಿಷಯವಾಗಿದೆ. ಯೋಗದಿಂದ ರೋಗ ಮುಕ್ತಿ. ಯೋಗ ದೈಹಿಕ ಆರೋಗ್ಯವನ್ನಲ್ಲದೆ ಮಾನಸಿಕ ಸಮತೋಲನವನ್ನು ಕಾಪಾಡುತ್ತದೆ. ಇದು ಯೋಗ ಒಂದು ಕೊಂಡಿ ಇದ್ದ ಹಾಗೆ ದೇಹ, ಮನಸ್ಸು ಮತ್ತು ಆತ್ಮವನ್ನು ಜೋಡಿಸಿಡುತ್ತದೆ. ಪ್ರತಿದಿನ ನಾವು ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ನಾವು ಒಂದೇ ಸಲಕ್ಕೆ ಅಭ್ಯಾಸ ಮಾಡ್ತೇವೆ ಅಂದ್ರೆ ಇದು ಬರೋದಲ್ಲ. ಇದಕ್ಕೆ ಒಂದು ಕಠಿಣ ತಪಸ್ಸು, ಮನಸ್ಸು ಕೂಡ ಬೇಕು. ಮನಸ್ಸಿದ್ದಲ್ಲಿ ಮಾರ್ಗ ಅಂತಾರೆ. ಸೊ ನಿರಂತರವಾಗಿ ಇದನ್ನು ಅಭ್ಯಾಸ ಮಾಡಿ ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಪುರಾತನ ಕಾಲದಿಂದಲೂ ನಮ್ಮ ಋಷಿ ಮುನಿಗಳೆಲ್ಲರೂ ಮಾಡ್ತಾ ಇದ್ರು. ಅದರಿಂದ ಅವರ ಆರೋಗ್ಯ ಹೇಗಿತ್ತು, ಅವ್ರ ಮನಸ್ಸು ಹೇಗಿತ್ತು ಅನ್ನೋದನ್ನು ನೋಡ್ಬೋದು. ಸೊ ಇಲ್ಲಿವರೆಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಇದನ್ನ ತಾವೆಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇನೆ ಅಂತ ನಾನು ಅನ್ಕೊಳ್ತೇನೆ. ಎಲ್ಲರಿಗೂ 7ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಧನ್ಯವಾದ. ಸೊ ಇಲ್ಲಿಯವರೆಗೂ ಇದರಲ್ಲಿ ಈ ಕಾರ್ಯಕ್ರಮವನ್ನು ಯೋಗಪಟ್ಟು ಸುದೀಪ್ ಮಾಳಿಗೆ ಅವರು ನಡೆಸಿದ್ರು ಹಾಗೂ ಪ್ರವೀಣ್ ಕುಮಾರ್ ಚೌಧರಿ ಗುಲಾಬಿ ಪ್ರಸಾದ್ ಅವರಿಗೂ ಚೆನ್ನಾಗಿ ನಡೆಸಿಕೊಟ್ರು. ಅವರಿಗೂ ಧನ್ಯವಾದ. ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಶ್ರೀ ಗುಲಾಬಿ ಮೆಡಿಕಲ್ ಕಾಲೇಜ್ ಮತ್ತು ಡಾಕ್ಟರ್
ಸ್ವಪ್ನ ಡಾಕ್ಟರ್ ಸುಹರಿಣಿ 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 ಇವರಿಗೆಲ್ಲರೂ ಧನ್ಯವಾದಗಳು.